सोऽसावदभ्रकरुणो भगवान् विवृद्ध प्रेमस्मितेन नयनाम्बुरुहं विजृम्भन् उत्थाय विश्वविजयाय मनोविषादं माध्व्यागिरापनयतात् पुरुषः पुराणः शीर्यत्ररूपिण्युरुगाय पादयोः करोति मानं बहुधा विभूतिभिः प्रेङ्कश्रितायाः कुसुमाकरानुगैः विगीयमाना प्रियकर्म गायति देहेन्द्रियप्राणमनोभिमानो जीवोऽन्तरात्मा गुणकर्ममूर्तिः सूत्रं महानित्युरुधेह गीतः संसार आधावति कालतन्त्रः त्वयैव दत्तं पदमैन्द्रमूर्जितं हृतं त्वयैवाद्य तदेव शोभनं मन्ये महानस्य कृतोऽप्यनुग्रहो विभ्रंशितो यच्छ्रिय आत्ममोहनात्। ಭಾಗವತ ಸಾರೋದ್ಧಾರದ ಅಧ್ಯಾತ್ಮ ಪ್ರಕರಣ ಅಂತ ಈಗ ನಾವು ನೋಡ್ತಾ ಇರುವಂಥ ಪ್ರಕರಣ. ಇದು 19ನೇ ಪ್ರಕರಣ. ಅಲ್ಲಿ 227ನೇ ಶ್ಲೋಕವನ್ನು ನೋಡಬೇಕು. ಭಗವಂತ ತನ್ನ ಭಕ್ತರಲ್ಲಿ ಯಾವತ್ತೂ ಕೂಡ ಪಕ್ಷಪಾತ ಮಾಡೋದಿಲ್ಲ. ಅವನನ್ನು ಭಕ್ತಿಯಿಂದ ಭಜಿಸುವವರು ಕೆಲವರಿದ್ದಾರೆ, ಭಕ್ತಿಯಿಂದ ಭಜಿಸದಂಥವರು ಇನ್ನು ಕೆಲವರಿದ್ದಾರೆ. ಯಾರು ತನ್ನವರಲ್ಲದೇ ಇದ್ದವರು ಅನ್ನುವಂಥ ಯಾವುದೇ ರೀತಿಯಾದ ಪಕ್ಷಪಾತದ ಧೋರಣೆಯೂ ಅವನಿಗಿಲ್ಲ. ಈ ಹಿಂದೆ ಅನೇಕ ಬಾರಿ ಅದನ್ನು ನೋಡಿದ್ದೇವೆ. ಈ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಅವನು ತನ್ನ ಬಳಿಗೆ ಬಂದವರಲ್ಲಿ ತನ್ನ ಇಚ್ಛೆಗೆ ತಕ್ಕಂತೆ ಪಕ್ಷಪಾತ ಮಾಡಿಬಿಡ್ತಾನೆ. ಆ ವ್ಯಕ್ತಿಯ ಸತ್ವ, ವ್ಯಕ್ತಿಯ ಗುಣ, ಈ ವ್ಯಕ್ತಿಯ ಯೋಗ್ಯತೆ ಅದನ್ನೇನೂ ಗಮನಿಸದೆ ಬೇಕಾಬಿಟ್ಟಿಯಾಗಿ ತನ್ನ ಇಚ್ಛೆಗೆ ತಕ್ಕಂತೆ ಪಕ್ಷಪಾತ ಮಾಡ್ತಾನೆ ಕೆಲವು ಬಾರಿ. ಇದು ಆ ವ್ಯಕ್ತಿಗೆ, ಪಕ್ಷಪಾತ ಮಾಡುವಂಥ ವ್ಯಕ್ತಿಗೆ ತನ್ನ ಬಳಿ ಬಂದವರ ಶಕ್ತಿ ಸಾಮರ್ಥ್ಯ ಏನೂ ಗೊತ್ತಿರೋದಿಲ್ಲ. ಬೇಕಾಬಿಟ್ಟಿಯಾಗಿ ತನ್ನ ದುರ್ಬುದ್ಧಿಯಿಂದ ಅಥವಾ ತನ್ನ ಅಜ್ಞಾನದಿಂದ ಇಂಥ ಕೆಲಸಗಳನ್ನು ಅವನು ಮಾಡಿಬಿಡ್ತಾನೆ. ಆದರೆ ಭಗವಂತ ಯಾವತ್ತೂ ಕೂಡ ತನ್ನ ಭಕ್ತರನ್ನೂ ಕೂಡ ಇವರು ತನ್ನವರು ಅನ್ನೋ ಕಾರಣದಿಂದ ಅವನನ್ನು ಸ್ವೀಕಾರ ಮಾಡೋದಲ್ಲ. ಭಕ್ತಿ ಮಾಡ್ತಾರೆ, ಆದ್ರಿಂದ ಭಕ್ತಿಗೆ ಒಲಿತಾನೆ. ಭಕ್ತಿವಶಃ ಪುರುಷಃ ಭಕ್ತಿರೇವೈನಂ ಗಮಯತಿ. ಈ ಪುರುಷ ಅಂತಾರಲ್ಲ ಭಗವಂತ, ಇವನನ್ನ ಭಕ್ತಿವಶ ಅಂತ ಹೇಳ್ತಾರೆ. ಯಾರು ಭಕ್ತಿ ಮಾಡ್ತಾರೋ ಅವ್ರಿಗೆ ಒಲಿತಾನಷ್ಟೆ. ಭಕ್ತಿ ಮಾಡದೇ ಇದ್ರೂ ತನ್ನವರಿಗೆ ಒಲಿತಾನೆ ಅಂತಿಲ್ಲ. ಹೀಗೆ ಯಾರಾದರೂ ದುಷ್ಟರು, ದಾನವರು ಮೊದಲಾದವರು ಭಗವಂತನನ್ನ ಭಕ್ತಿ ಮಾಡೋದಿಲ್ಲ ಆ ಕಾರಣದಿಂದ ಅವ್ರನ್ನ ದೂರ ಇಟ್ಟಿರ್ತಾನೆ. ಅವರು ಒಂದು ವೇಳೆ ಭಕ್ತಿ ಮಾಡಿದರೆ ಅವ್ರನ್ನ ಸ್ವೀಕಾರ ಮಾಡಿಯೇ ಮಾಡ್ತಾನೆ. ಅದಕ್ಕೆ ದೃಷ್ಟಾಂತ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ. ರಾಕ್ಷಸನ ಜನ್ಮದನ್ನೇ ತಳೆದಿದ್ದ, ರಾಕ್ಷಸರ ಕುಲದಲ್ಲಿ ಹುಟ್ಟಿದ್ದ. ರಾಕ್ಷಸರ ಕುಲದಲ್ಲಿ ಹುಟ್ಟಿದವನು ಅಂತ ಅವನನ್ನು ಕಡೆಗಣಿಸಲಿಲ್ಲ ಭಗವಂತ. ದೇವತೆಗಳ ಕುಲದಲ್ಲಿ ಹುಟ್ಟಿದವರು ಅಂತ ಹೇಳಿ ಅವ್ರು ಒಂದು ವೇಳೆ ಭಕ್ತಿ ಮಾಡದೆ ಹೋದ್ರೂ ಅವ್ರಿಗೇನು ಅವನು ಪಕ್ಷಪಾತ ತೋರಿಸೋದಿಲ್ಲ. ದೇವತೆಗಳ ಕುಲದಲ್ಲಿ ಹುಟ್ಟಿದ್ರು ಕೂಡ ಭಕ್ತಿ ಮಾಡದೆ ಹೋದ್ರೆ ಅವ್ರನ್ನ ದೂರ ಓಡಿಸಿಬಿಡ್ತಾನೆ, ಅವ್ರಿಗೆ ತಕ್ಕ ಶಾಸ್ತಿ ಮಾಡ್ತಾನೆ. ಇದು ಅವನ ಗುಣ. ರಾಕ್ಷಸರ ಕುಲದಲ್ಲೇ ಹುಟ್ಟಿದಂಥವನು ಮತ್ತೊಬ್ಬ ಬಲಿ ಚಕ್ರವರ್ತಿ ಅಂತ ಹೇಳಿ. ಪ್ರಹ್ಲಾದನ ಮಗ ಬಲಿ. ಆ ಬಲಿಯ ಮಗ ಪ್ರಹ್ಲಾದನ ಮಗ ವಿರೋಚನನ ಮಗ ಬಲಿ ಅಂತ ಹೇಳಿ. ಬಲಿ ಚಕ್ರವರ್ತಿ ಹೆಸರದು. ಮೂಲತಃ ಭಗವದ್ ಭಕ್ತನೇ. ಆದರೆ ರಾಕ್ಷಸ ಕುಲದಲ್ಲಿ ಹುಟ್ಟಿದ್ದರಿಂದ ಉಳಿದವರೆಲ್ಲರೂ ರಾಕ್ಷಸರು. ಅವರ ಸಂಪರ್ಕದಿಂದ ಅವನಿಗೆ ದೇವತೆಗಳ ಸಾಮ್ರಾಜ್ಯವನ್ನು ಕಸಿದುಕೋಬೇಕು ಅಂತ ದುರ್ಬುದ್ಧಿ ಬಂದಿತ್ತು. ಅದರಂತೆ ದಂಡೆತ್ತಿ ಹೋದ. ದೇವತೆಗಳು ದಾನವರ ನಡುವೆ ಯಾವತ್ತೂ ಯುದ್ಧ ನಡೀತಿರ್ತದೆ. ಅದು ದುಷ್ಟಶಕ್ತಿಗಳು ಮತ್ತು ಸಚ್ಛಕ್ತಿಗಳ ನಡುವಿನ ಯುದ್ಧದ ಪ್ರತೀಕ. ಹಾಗೆ ಯುದ್ಧ ನಡೀತಿರ್ತದೆ.
ಅದರಲ್ಲಿ ಈ ಆಕಸ್ಮಿಕವಾಗಿ ಕೆಲವು ಬಾರಿ ದಾನವರ ಪಕ್ಷದಲ್ಲಿ ಪ್ರಹ್ಲಾದ, ಬಲಿ ಮೊದಲಾದಂಥ ಸದ್ಭಕ್ತರಿರ್ತಾರೆ. ಅಂಥವರಿದ್ದಾಗ ಅಲ್ಲಿಯೂ ಅವರು ಸದ್ಭಕ್ತರೇ ಆಗಿದ್ರು, ಮೂಲತಃ ಸದ್ಭಕ್ತರಾಗಿದ್ರು. ಸುತ್ತಮುತ್ತಲಿರೋರು ದಾನವರಾದ್ರಿಂದ ದೇವತೆಗಳ ಮೇಲೆ ಏರಿ ಹೋಗಿಬಿಡ್ತಾರೆ. ಅವರು ದೇವತೆಗಳನ್ನು ಮಣಿಸುವ ಪ್ರಸಂಗ ಬರ್ತದೆ, ದೇವತೆಗಳ ಜೊತೆ ಯುದ್ಧ ಮಾಡುವ ಪ್ರಸಂಗ ತಂದ್ಕೋತಾರೆ. ಪ್ರಹ್ಲಾದನಿಗೂ ಆ ಥರ ಒಂದು ಬಾರಿ ಆಗಿತ್ತು. ಪ್ರಸಂಗಗಳು ಕಡಿಮೆ ಆದರೂ ಆಗಿರ್ತವೆ. ದೇವತೆಗಳು ಸಾಮ್ರಾಜ್ಯವನ್ನು ಕಸಿದುಕೊಂಡ ಬಲಿ. ಅಲ್ಲಿ ಹೋಗಿ ಸಾಮ್ರಾಜ್ಯದ ಮೇಲೆ ತಾನೇ ಕೂತ್ಕೊಂಡ. ಆವಾಗ ಅವನು ಭಗವಂತ ವಾಮನ ರೂಪ ತಾಳಿದ. ನಮಗಿದು ಗೊತ್ತು. ಅದಿತಿ ಮತ್ತು ಕಶ್ಯಪ ಇವರಿಬ್ಬರ ಮಗನಾಗಿ ವಾಮನ ರೂಪ ತಾಳಿದ. ವಾಮನ ಅಂದ್ರೆ ಕುಳ್ಳ ಅಂತ ಅರ್ಥ. ಬ್ರಹ್ಮಚಾರಿಯ ರೂಪದಲ್ಲಿದ್ದ, ಇನ್ನು ಮದುವೆ ಆಗದೇ ಇದ್ದ ರೂಪದಲ್ಲಿದ್ದ. ಆ ಬಲಿ ಹತ್ರ ಹೋಗಿ ಅವನನ್ನ ಯಾಚಿಸಿದ. ಏನು ಬೇಕು ಅಂತ ಕೇಳಿದ. 3 ಹೆಜ್ಜೆ ಬೇಕು ಅಂತ ಇವನಂದ. ದೊಡ್ಡ ಚಕ್ರವರ್ತಿ ನಾನು, ಇನ್ನು ಬರೇ 3 ಹೆಜ್ಜೆ ಕೊಡೋದು ನನಗೆ ಅವಮಾನ, ಸ್ವಲ್ಪ ಹೆಚ್ಚಿಂದ ಏನಾದರೂ ಕೇಳು ಅಂತ. ನನಗೆ 3 ಹೆಜ್ಜೆ ಸಾಕು, ಅದಕ್ಕಿಂತ ಹೆಚ್ಚಿಂದ ನಾನು ಅಪೇಕ್ಷೆ ಮಾಡಬಾರದು ಅಂತ ಅವನು ಹೇಳಿದ. ಹಾಗಾದ್ರೆ 3 ಹೆಜ್ಜೆ ಅಳೆದು ಕೊಡ್ತೇನೆ ಅಂತ ಹೇಳಿದ. ಇದೆಲ್ಲ ಗೊತ್ತಿದೆ ನಿಮ್ಮ ಕಥೆ. ಒಂದು ಆಕಾಶದಲ್ಲಿ 1 ಹೆಜ್ಜೆ ಇಟ್ಟ, ಪಾತಾಳದಲ್ಲಿ 1 ಹೆಜ್ಜೆ ಇಟ್ಟ, ಇನ್ನೊಂದು ಹೆಜ್ಜೆ ಎಲ್ಲಿಡಬೇಕು ಅಂದ್ರೆ ಬೇರೆ ಹೆಜ್ಜೆ ಎಲ್ಲೂ ಇಲ್ಲದಂತಾಯ್ತು. ತನ್ನ ತಲೆಯ ಮೇಲೆ ಆ ಹೆಜ್ಜೆಯನ್ನು ಇಡಿಸ್ಕೊಂಡ ಈ ಬಲಿ. ಇಡಿಸ್ಕೊಂಡು ಆತನಿಗೆ ಅನುಗ್ರಹನೇ ಮಾಡಿದ. ವಾಸ್ತವಿಕವಾಗಿ ಅವನನ್ನೇನು ಕೊಲ್ಲಿಲ್ಲ. ಪಾತಾಳ ಲೋಕದಲ್ಲಿ ಇರ್ತಿದ್ದ ಬಲಿ, ಅಲ್ಲೇ ಅವನನ್ನು ಕರ್ಕೊಂಡು ಹೋಗಿ ಕೂಡಿಸಿದ. ಪಾತಾಳ ಲೋಕದಲ್ಲಿ ಆ ಬಲಿಯ ಅರಮನೆ ಏನಿತ್ತು, ಅರಮನೆಗೆ ಇವನು ದ್ವಾರಪಾಲಕನಾಗಿದ್ದು ಆ ಬಲಿಯನ್ನು ಯಾವತ್ತೂ ರಕ್ಷಣೆ ಮಾಡಿದ. ಇವತ್ತು ಇಂದ್ರನ ಸಾಮ್ರಾಜ್ಯವನ್ನ ನೀನು ಕಬಳಿಸಿದ್ದೀಯಲ್ಲ, ಇದು ಇಷ್ಟು ಅವಸರ ಬೇಡ. ಮುಂದೊಂದು ಕಾಲದಲ್ಲಿ ನೀನೇ ಇಂದ್ರ ಆಗೋವನಿದ್ದೆ. ಇಂದ್ರನ ಪದವಿಗೆ ನೀನು ಬರ್ತೆ. ಇಂದ್ರ ಅನ್ನೋದೊಂದು ಪದವಿ ಅದು. ಆ ಪದವಿಗೆ ನೀನೇ ಹೋಗೋವನಿದ್ದೆ. ಕೆಲವು ವರ್ಷಗಳ ಕಾಲ, ದೀರ್ಘಕಾಲ ಅದನ್ನು ಆಳುವವನಿದ್ದೀನಿ ನೀನು ಅಂತ ಅವನನ್ನ ಸಿಂಹಾಸನದಿಂದ ಕೆಳಗಿಳಿಸಿದ. ವಸ್ತುತಃ ಭಕ್ತನೇ. ಹೀಗೆ ಬಲಿಯ ಸಾಮ್ರಾಜ್ಯವನ್ನು ಕಸಿದು ಅವನನ್ನು ಶಿಕ್ಷಿಸಿದ್ನಲ್ಲ ವಾಮನ. ಆವಾಗ ಅಲ್ಲಿ ಪ್ರಹ್ಲಾದ ಬಂದ. ರಾಜ್ಯ ಬಲಿಯ ತಂದೆ ವಿರೋಚನ. ಅವನು ದುಷ್ಟ, ರಾಕ್ಷಸ. ಅವನು ಜನ್ಮದಿಂದಲೂ ರಾಕ್ಷಸ, ಸ್ವಭಾವದಿಂದಲೂ ರಾಕ್ಷಸ. ಭಕ್ತಿ ಇರಲಿಲ್ಲ ಅವನಿಗೆ. ಅಜ್ಜನಿಗೆ ಮತ್ತು ಮೊಮ್ಮಗನಿಗೆ ಮಾತ್ರ ಭಕ್ತಿ ಇತ್ತು, ಭಗವಂತನ ಭಕ್ತಿ ಇತ್ತು. ಆವಾಗ ಅಲ್ಲಿ ಪ್ರಹ್ಲಾದ ಬಂದ. ಹಿಂದೆ ಅವನು ಇದೇ ಭಗವಂತನನ್ನ ನರಸಿಂಹ ರೂಪದಲ್ಲಿ ನೋಡಿದವನು, ಈಗ ವಾಮನ ರೂಪದಲ್ಲಿ ನೋಡ್ತಾನೆ. ಈಗ ನನ್ನ ಮೊಮ್ಮಗನನ್ನ ಹೀಗೆ ನೀನು ಶಿಕ್ಷಿಸಿದೆಯಲ್ಲ, ವಾಸ್ತವಿಕವಾಗಿ ಇದು ಶಿಕ್ಷಾ ಅಲ್ಲ, ನೀನು ಅವನಿಗೆ ಮಾಡಿದ ಅನುಗ್ರಹನೇ. ಇದೇ ಬಲಿಗೆ ಹಿಂದೆ ಇಂದ್ರನನ್ನು ಸೋಲಿಸಿ ಆ ಇಂದ್ರನ ಪದವಿಗೆ ತಾನು ಹೋಗಿದ್ನಲ್ಲ, ಇಂದ್ರನ ಸಿಂಹಾಸನ ಕಸಿದುಕೊಂಡಿದ್ನಲ್ಲ, ಅಷ್ಟು ಮಾಡ್ಲಿಕ್ಕೆ ಅವನಿಗೆ ಶಕ್ತಿ ಎಲ್ಲಿಂದ ಬಂತು? ವಾಸ್ತವಿಕವಾಗಿ ಯಾರಿಗಾದ್ರೂ ಎಲ್ಲಿಂದ ಶಕ್ತಿ ಬರ್ತದೆ? ತಾನು ಮಾಡಿದೆ ಅಂತ ಅಹಂಕಾರದಿಂದ ಯಾರಾದರೂ ಮೆರೆದ್ರೆ ತಪ್ಪದ. ಭಗವಂತನೇ ಆ ಶಕ್ತಿ ಕೊಟ್ಟಿದ್ದ. ಯಾವುದೋ ಕಾರಣಕ್ಕಾಗಿ ಇಂದ್ರನಿಗೆ ಒಂದು ಬುದ್ಧಿ ಕಲಿಸ್ಬೇಕಾಗಿತ್ತು. ಅದಕ್ಕಾಗಿ ಇಂದ್ರನನ್ನು ಮಣಿಸಿ ಅಲ್ಲಿ ಹೋಗಿ ಬಲಿ ಕೆಲವು ಕಾಲ ಕೂಡುವಂತೆ ಮಾಡಿದ್ದ ಅಷ್ಟೆ. ಅದು ಹಾಗಾಗಿ ನಡೀತಿರ್ತದೆ ಸಾಮ್ರಾಜ್ಯದಲ್ಲಿ, ದೇವತೆಗಳ ಸಾಮ್ರಾಜ್ಯದಲ್ಲೂ ಅಂಥವೆಲ್ಲ ನಡೀತಿರ್ತದೆ. ಯಾವ ಕಾರ್ಯವೂ ಸುಮ್ಮನೆ ಆಗೋದಿಲ್ಲ. ಅಂಥದ್ದು ಮತ್ತೊಂದು ಪ್ರಸಂಗನೂ ಈಗ ನೆನಪಿಗೆ ಬಂತು, ಅದನ್ನು ಹೇಳ್ತೇನೆ. ದುರ್ವಾಸ ಅಂತ ಋಷಿ ಒಬ್ರು, ಸನ್ಯಾಸಿ, ಶಿವನ ಅವತಾರ. ಅವರು ಎಲ್ಲೋ ಸಂಚಾರ ಮಾಡ್ತಾ ಹೊರಟಿದ್ರು. ಕೈಯಲ್ಲಿ ಹೂವಿತ್ತು, ಪೂಜಾ ಮಾಡಿದ ಹೂ, ಭಗವಂತನಿಗೆ ಅರ್ಪಣೆ ಮಾಡಿದ ಹೂ. ಎದುರುಗಡೆ ಇಂದ್ರ ಬಂದ. ಆ ಇಂದ್ರನಿಗೆ ಅದನ್ನು ಕೊಟ್ರು ಅವರು. ಭಗವಂತನಿಗೆ ಪೂಜಾ ಮಾಡಿದ ಹೂವು, ಇದನ್ನು ತಗೋ ಅಂತ. ಹೂವು ಅಥವಾ ಮಾಲೆ. ಆ ಇಂದ್ರ ಏನು ಮಾಡಿದ? ಮದೋನ್ಮತ್ತ ಆಗಿದ್ದ. ಅವನದನ್ನು ತನ್ನ ಆನೆ ಕೊಟ್ಟ, ಐರಾವತ ಅಂತ ಆನೆ. ಅದರ ನೆತ್ತಿಯ ಮೇಲೆ ಹಾಕಿದ. ಆ ಆನೆ ಅದನ್ನು ತನ್ನ ಸೊಂಡಿಲಲ್ಲಿ ತಗೊಂಡು ಕಾಲಿಗೆ ಹಾಕಿ ಅದನ್ನು ಮಾಲೆಯನ್ನು ಹರಿದು ಹಾಕಿಬಿಡ್ತು. ಐಶ್ವರ್ಯದ ಮದದಿಂದ ನೀ ಹೀಗೆಲ್ಲ ಮಾಡಿದ್ದಿ, ನಿನಗೆ ಐಶ್ವರ್ಯ ಹಾಳಾಗಿ ಹೋಗಲಿ ಅಂತ ಶಾಪ ಕೊಟ್ಟಿದ್ದ ದುರ್ವಾಸ. ಇಂಥವೆಲ್ಲ ದೇವತೆಗಳ ಲೋಕದಲ್ಲೂ ನಡೀತಿರ್ತವೆ. ಭಗವಂತ ಶಿಕ್ಷಿಸುವುದು ಯಾರನ್ನ? ಕೇವಲ ದುಷ್ಟರನ್ನು ಶಿಕ್ಷಿಸ್ತಾನೆ ಅಂತಲ್ಲ, ಕೆಲವು ಬಾರಿ ಶಿಷ್ಟರನ್ನೂ ಶಿಕ್ಷಿಸ್ತಾನೆ. ನಾವು ಸಾಮಾನ್ಯವಾಗಿ ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ ಅಂತ ಭಗವಂತನಿಗೆ ವಿಶೇಷಣಗಳನ್ನು ಕೊಟ್ಟು
ಸ್ತೋತ್ರ ಮಾಡ್ತಿರ್ತೀವಿ. ಬರೀ ಅದಷ್ಟೇ ಅಲ್ಲ, ಸಜ್ಜನರು ಕೂಡ ದಾರಿ ತಪ್ಪಿದ್ರೆ ಅವರನ್ನು ಶಿಕ್ಷಿಸಬೇಕಾಗ್ತದೆ. ಯಾಕಂದ್ರೆ ಅವ್ರು ಸನ್ಮಾರ್ಗದಲ್ಲೇ ಹೋಗ್ಬೇಕಾಗ್ತದೆ. ದುರ್ಜನರು ತಮ್ಮ ದಾರಿ ತಪ್ಪಿ ಸಜ್ಜನರಿಗೆ ಏನಾದ್ರು ತೊಂದರೆ ಕೊಡ್ಲಿಕ್ಕೆ ಬಂದ್ರೆ ಅವ್ರನ್ನೂ ಸದೆ ಬಡಿಬೇಕಾಗ್ತದೆ. ಇದನ್ನೆಲ್ಲನೂ ಭಗವಂತ ಮಾಡೇ ಮಾಡ್ತಿರ್ತಾನೆ. ಹಿಂದೆ ಬಲಿಗೆ ಇಂದ್ರ ಪದವಿ ಕೊಟ್ಟವನು ನೀನೇ, ಈಗ ಅದನ್ನು ಕಿತ್ಕೊಂಡವನು ನೀನೇ. ಪರೀಕ್ಷೆ ಮಾಡ್ಲಿಕ್ಕಾಗಿ ನೀನು ಕೊಟ್ಟದ್ದು ಸರಿ, ಅವಾಗ ಕೊಟ್ಟದ್ದು ಸರಿಯೇ, ಈಗ ಕಿತ್ಕೊಂಡದ್ದು ಉಚಿತವೇ. ನಿನ್ನ ಇಚ್ಛೆಗೆ ಏನು ಬರ್ತದೋ ಅದನ್ನೇ ನಾವು ಸರಿ ಅಂತ ಆಲೋಚನೆ ಮಾಡ್ಬೇಕು. ನಮ್ಮ ಇಚ್ಛೆಗೆ ಬಂದದ್ದು ಸರಿ ಅಲ್ಲ. ನರಚಿತ್ತ ಮಿಥ್ಯ, ಹರಿಚಿತ್ತ ಸತ್ಯ ಅಂತ ಹೇಳ್ತಿರ್ತಾರೆ. ಗಾಡ್ ಪ್ರಪೋಸಸ್, ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್. ಇವನು ಏನೇನೋ ಆಲೋಚನೆ ಮಾಡ್ತಿರ್ತಾನೆ, ಮಾಡಬೇಕು ಇಂಥದ್ದು ಮಾಡಬೇಕು ಅಂತೆಲ್ಲ. ಆದರೆ ಇವು ಸರಿ ಇದ್ರೆ ಭಗವಂತ ಅದಕ್ಕೆ ಅಸ್ತು ಅಂತಾನೆ. ತಪ್ಪು ಆಲೋಚನೆಗಳನ್ನ ಇವನು ಮಾಡಿದರೆ ಭಗವಂತ ಆದ್ಮೇಲೆ ಹಾಳುಗೆಡುತ್ತಾನೆ ಅಂತ ಇಂಗ್ಲಿಷ್ ಭಾಷೆಯಲ್ಲಿ ಕೂಡ ಹೇಳ್ತಾರೆ. ಹೀಗೆ ನೀನು ಕೊಟ್ಟಾಗ, ನಮಗೆ ಸಂಪತ್ತು ಬಂದಾಗ ಭಗವಂತ ಕೊಟ್ಟ ಅಂತ ನಾವು ಆಲೋಚನೆ ಮಾಡಬೇಕು. ಕಿತ್ಕೊಂಡಾಗ ಯಾವುದಕ್ಕೋ ಭಗವಂತ ಕುಪಿತ ಆದ, ಈಗ ಕಿತ್ಕೊಂಡ ಅಂತ ಆಲೋಚನೆ ಮಾಡಬೇಕು. ಅವು ಪುರಾಣದ ಕಥೆಗಳೆಲ್ಲ ನಮಗಿರುವಂಥ ಒಂದು ಪಾಠ ಅದು. ತದೇವ ಶೋಭನಂ ಮನ್ಯೇ ಮಹಾನಸ್ಯ ಕೃತೋಪ್ಯನುಗ್ರಹೋ. ನನ್ನ ಮೊಮ್ಮಗನಿಗೆ ನೀನೇ ಅನುಗ್ರಹನೇ ಮಾಡಿದ್ದೆ, ಸಂಪತ್ತನ್ನು ಕಸಿದುಕೊಂಡಿದ್ದಿ, ಹಾಗೆ ಅವನಿಗೆ ಬಂದಿರುವಂಥ ಅಹಂಕಾರವನ್ನು ಕಸಿದುಕೊಂಡಿದ್ದು. ಅವನಿಗೇನು ಅಹಂಕಾರ ಇತ್ತು? ನಾನು 3 ಲೋಕದ ಸಾಮ್ರಾಟ, ಇಂದ್ರನ ಪದವಿಯಲ್ಲಿದ್ದೇನೆ ಈಗ, ಆದ್ದರಿಂದ ಯಾರಿಗೇನು ಬೇಕಾದರೂ ದಾನ ಮಾಡ್ತೇನೆ ಅಂತೆಲ್ಲ ಅವನಿಗೆ ಮದ ಇತ್ತು. ಆ ಮದವನ್ನು ಕಸಿದುಕೊಂಡೆ. ಸಂಪತ್ತು ಅನ್ನೋದು ಯಾವತ್ತು ಗರ್ವ ಮೋಹಗಳಿಗೆ ಕಾರಣ. ವಿಭ್ರಂಶಿತೋ ಯತ್ ಶ್ರಿಯ ಆತ್ಮಮೋಹನಾತ್. ಸಂಪತ್ತು ಎಲ್ಲೇ ಬಂದ್ರು ಸಾಧಕನಾದವನು ಮುಕ್ತಿಗೆ ಹೋದ ಮೇಲೆ ಅವನಿಗೆಂದು ಭ್ರಮೆ ಬರೋದಿಲ್ಲ. ಮುಕ್ತಿಗೆ ಹೋಗುವ ತನಕ ನಾವು ಎಲ್ಲಿವರೆಗೆ ಪಂಚಮಹಾಭೂತಗಳಿಂದ ಹುಟ್ಟಿದ ಶರೀರದಲ್ಲಿ ಇದ್ದೀವಲ್ಲ, ಅಲ್ಲಿವರೆಗೆ ಇಂಥವೆಲ್ಲ ಏರುಪೇರುಗಳು ನಮ್ಮ ಜೀವಮಾನದಲ್ಲಿ ಕಾಣಿಸ್ಕೋತಾನೆ ಇರ್ತವೆ. ಇದು ಇಂದ್ರನಿಗೂ ಹಾಗಾಗಿತ್ತು, ಬಲಿಗೂ ಹಾಗಾಗಿತ್ತು. ಇದು ನಮಗೆ ಗೊತ್ತಿರಬೇಕು. ನಹುಷ ಅಂತ ಒಬ್ಬ ದೊಡ್ಡ ಚಕ್ರವರ್ತಿ ಇದ್ದ, ಪಾಂಡವರ ವಂಶದಲ್ಲಿ ಹಿಂದೆ ಇದ್ದವನವನು. ಯಯಾತಿ ಅಂತ ಒಬ್ಬ ಚಕ್ರವರ್ತಿ, ಆ ಯಯಾತಿಯ ತಂದೆನೇ ನಹುಷ. ಯಾವುದೋ ಒಂದು ಕಾಲದಲ್ಲಿ ದೇವತೆಗಳು ದಾನವರ ನಡುವೆ ಯುದ್ಧ ಆಗಿ ಆ ಇಂದ್ರ ಎಲ್ಲೋ ತಲೆ ಮರೆಸ್ಕೊಂಡು ಬಿಟ್ಟಿದ್ದ. ಇಂದ್ರನ ಸಾಮ್ರಾಜ್ಯವನ್ನು ಆಳುವವರು ಯಾರೂ ಇಲ್ಲದಂತಾಗಿತ್ತು. ಆಗ ದೇವತೆಗಳೆಲ್ಲ ಬಂದು ನಹುಷನ ಬಳಿ ಬಂದು, ನೀನು ದೇವತೆಗಳ ಸಾಮ್ರಾಜ್ಯವನ್ನು ಕೆಲವು ಕಾಲ ಆಳಬೇಕು ಅಂತ ಅವ್ನು ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋದ ಮೇಲೆ ಅವನು ಆಳ್ಲಿಕ್ಕೆ ಶುರು ಮಾಡಿದ. ಅವ್ರು ಹೇಳಿದಂತೆ ಸುಮ್ಮನೆ ಅಲ್ಲಿ ಕಾರ್ಯಭಾರ ಮಾತ್ರ ಮಾಡಿದ್ರೆ ಏನೂ ಹಾನಿ ಆಗ್ತಿರ್ಲಿಲ್ಲ. ನಾನು ಇಂದ್ರ ಆದ್ರಿಂದ ಅಲ್ಲಿರೋದು ಎಲ್ಲವೂ ನನಗೆ ಸೇರಬೇಕು ಅಂತ ಆಲೋಚನೆ ಮಾಡಿದೆ. ಆನೆ ಬಂದಿತ್ತು, ಕುದುರೆ ಬಂದಿತ್ತು, ಸಿಂಹಾಸನ ಬಂದಿತ್ತು, ಅರಮನೆ ಬಂದಿತ್ತು, ಕ್ವಾರ್ಟರ್ಸ್ ಬಂದಿತ್ತು, ಎಲ್ಲ ಸರಿ. ಹಿಂದಿನ ಇಂದ್ರನ ಹೆಂಡತಿಯೂ ಬೇಕು ಅಂತ ಆಲೋಚನೆ ಮಾಡಿಬಿಟ್ಟ. ಅದೊಂದು ತಪ್ಪಾಯ್ತು. ಶಚಿ ಅಂತ ಅವಳ ಹೆಸರು. ಅವಳು ನನಗೆ ಸೇರಬೇಕು ಅಂತ ಅವಳು ದೇವಗುರು ಬೃಹಸ್ಪತಿ ಹತ್ರ ಹೋದ್ಲು. ಈ ಥರ ಈ ನಹುಷ ದುರಾಲೋಚನೆ ಮಾಡಿದ್ದಾನೆ, ಏನು ಮಾಡಬೇಕು ಅಂತ. ಆಗ ಅವನೊಂದು ಹಂಚಿಕೆ ಹೇಳಿಕೊಟ್ಟ. ಸಪ್ತರ್ಷಿಗಳೇನಿದ್ದಾರೆ ಅವರು ಪಲ್ಲಕ್ಕಿ ಹೊರಬೇಕು, ಅವರು ಹೊರುವ ಪಲ್ಲಕ್ಕಿಯಲ್ಲಿ ಕೂತು ನೀನು ನನ್ನ ಬಳಿಗೆ ಬರಬೇಕು, ನನ್ನ ಅರಮನೆಗೆ. ಅದು ನಿನ್ನ ವೈಭವ, ನಿನ್ನ ನಾನು ಸ್ವೀಕಾರ ಮಾಡ್ತೇನೆ ಅಂತ ಅವನಿಗೊಂದು ಬಲೆ ಬೀಸು. ಬೃಹಸ್ಪತಿ ಶಚಿಗೆ ಹೇಳಿದ, ನೀನು ಅವನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಿಲ್ಲ, ಅವನನ್ನು ನಾವೇ ಕೆಡ್ಡಾಕಿ ಕೆಡವೋಣ, ಸಪ್ತರ್ಷಿಗಳು ಕೂತಂಥ ಪಲ್ಲಕ್ಕಿಯಲ್ಲಿ ಬರ್ಬೇಕು ನೀನು ಅಂತ ಆ ಕಂಡೀಷನ್ ಹೇಳು ಅಂತ ಹೇಳಿಕೊಟ್ಟ ಬೃಹಸ್ಪತಿ ದೇವಗುರು. ಮಾರನೇ ದಿವಸ ಮತ್ತೆ ನಹುಷ ಶಚಿಯನ್ನು ಕರೆದಾಗ, ನಾನು ನಿನ್ನ ಒಪ್ಕೊಂಡಿದ್ದೇನೆ, ಸಪ್ತರ್ಷಿಗಳು ಹೊರುವ ಪಲ್ಲಕ್ಕಿಯಲ್ಲಿ ಬರಬೇಕು ಅಂತ. ಅವನಿಗೆ ಮತ್ತಷ್ಟು ಕೋಡು ಮೂಡಿದಂತಾಯ್ತು. ಸಪ್ತರ್ಷಿಗಳಿಂದ ಬಹಳ ದೊಡ್ಡವರು, ಋಷಿಗಳು, ಅವ್ರ ಕಡೆಯಿಂದ ನಾನು ಪಲ್ಲಕ್ಕಿ ಹೊರಸಬಾರ್ದು ಅನ್ನೋ ಆಲೋಚನೆ ಅವನಿಗೆ ಬರಲಿಲ್ಲ. ತಪ್ಪಾಗ್ತದೆ ನಂದು ಅಂತ ತಿಳಿಲಿಲ್ಲ ಅವನಿಗೆ. ಪಲ್ಲಕ್ಕಿಯಲ್ಲಿ ಅವ್ರನ್ನೆಲ್ಲರನ್ನ ಕರೆದು ಪಲ್ಲಕ್ಕಿಯನ್ನು ಹೊರಲಿಕ್ಕೆ ಶುರು ಮಾಡಿಸಿದ. ಅವ್ರು ಹತ್ತರ ಅದರಲ್ಲಿ ಅಗಸ್ತ್ಯರು ಒಬ್ಬರು ಇದ್ರು. ಪಲ್ಲಕ್ಕಿ ಏನೋ ಸ್ವಲ್ಪ ಹೊಯ್ದಾಡಿತು, ಆ ಕಡೆ ಈ ಕಡೆ ಜೋಲಾಡಿತದು. ಅದು ಅಗಸ್ತ್ಯರ ಕಾರಣದಿಂದ ಆಯಿತು ಅಂತ ಅವರನ್ನು ಬೈದ, ಅವ್ರನ್ನ ಕಾಲಿನಿಂದ ತುಳಿದೇ ಬಿಟ್ಟ. ಆವಾಗ ಅವರು ಸಿಟ್ಟು ಬಂದು
ಹೆಬ್ಬಾವಿನ ರೂಪ ತಾಳ. ಹೆಬ್ಬಾವು ಅಂದ್ರೆ ಅಜಗರ, ಅದು ಅಜ್ಞಾನ, ಮದ, ಆಲಸ್ಯದ ಸಂಕೇತ. ಅದು ಉಳಿದ ಹಾವುಗಳ ಥರ ಅಲ್ಲ, ಅದು ಬಿದ್ದಲ್ಲೇ ಬಿದ್ದಿರ್ತದೆ. ನೀನು ಹೆಬ್ಬಾವಿನ ರೂಪ ತಾಳು ಅಂತ ಅದಕ್ಕೆ ಶಾಪ ಕೊಟ್ಬಿಟ್ಟು. ಅದಕ್ಕೆ ಪರಿಹಾರ ಹೇಗೆ ಅಂತಂದ್ರೆ, ಹೆಬ್ಬಾವಿನ ರೂಪದಲ್ಲಿ ಅದು ಬಿದ್ದಿರಬೇಕು, ಎಷ್ಟೋ ದೀರ್ಘಕಾಲ ಬಿದ್ದಿರಬೇಕು. ಮುಂದೆ ಅದೇ ಅದೇ ನಹುಷನ ಮಗ ಯಯಾತಿಯ ಮಗ ಪುರುವಿನ ವಂಶದಲ್ಲಿ ಪಾಂಡವರು ಬರ್ತಾರೆ. ಪಾಂಡವರ ನಡುವಿನ ಒಬ್ಬ ಭೀಮ ಬರ್ತಾನೆ. ಭೀಮ, ಧರ್ಮರಾಜ ಇವರೆಲ್ಲ ಬರ್ತಾರೆ. ಅವರು ನಿನ್ನನ್ನು ಬಿಡಿಸ್ತಾರೆ ಅಂತ ಅದಕ್ಕೊಂದು ಪರಿಹಾರನೂ ಅಲ್ಲಿ ಸಿಕ್ಕಿತ್ತು. ಅದು ಮಹಾಭಾರತದಲ್ಲಿ ಅದೊಂದು ಪ್ರಕರಣನೇ. ಅದು ಹಿಡ್ಕೊಂಡ್ಬಿಟ್ಟಿತ್ತು ಭೀಮನನ್ನು, ಆ ಹೆಬ್ಬಾವು. ನಾನು ನಿನ್ನ ತಿಂತೀನಿ ಈಗ ಅಂತ. ಆಮೇಲೆ ಧರ್ಮರಾಜನೂ ಬಂದ. ಆ ಧರ್ಮರಾಜ ಮತ್ತು ಹೆಬ್ಬಾವು ಅದರ ನಡುವಿನ ಸಂವಾದ, ಧರ್ಮದ ಕುರಿತಾಗಿ ಒಂದು ಸಂವಾದ ಇದೆಲ್ಲ ನಡೀತು. ಮುಂದೆ ಅದು ಬಿಟ್ಟಿತ್ತು ಅಂತ ಕಥಾ. ಇಂದ್ರನ ಪದವಿಗೆ ಹೋದವರಿಗೆ ಹಿಂಗೆ ಆಗ್ತದೆ. ಇನ್ನು ವಿಚಾರ ಮಾಡ್ಬೇಕು ನಾವು. ಇಂದ್ರನ ಪದವಿಗೆ ಸುಮ್ಮನೆ ಯಾರೋ ರಾಜಯೋಗ ಇದ್ದವರು, ಗಜಕೇಸರಿ ಯೋಗ ಇದ್ದವರು, ಜಾತಕ ಚೆನ್ನಾಗಿದ್ದವರೆಲ್ಲ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ದೊಡ್ಡ ಯೋಗ್ಯತೆ ಇದ್ದವರು, ದೇವತೆಗಳಾದವರು ಆ ಪದವಿಗೆ ಹೋಗ್ತಿರ್ತಾರೆ. ಇಂದ್ರನ ಸ್ಥಾನ ಅಂದ್ರೆ ಮಳೆ ಬರೆಸುವ ಸ್ಥಾನ, ಎಲ್ಲ ದೇವತೆಗಳಿಗೂ ಹಿರಿದಾದ ಸ್ಥಾನ. ಅದು ಅಷ್ಟು ವೈಭವ ಇರ್ತದೆ. ಅಂಥ ಪದವಿಗೆ ಹೋಗಿ ಕೂತವನಿಗೂ ಕೂಡ, ದೇವತೆಗೂ ಕೂಡ ಇರೋ ದೇಹ ಎಂಥದ್ದು ಅಂದ್ರೆ ಪಂಚಮಹಾಭೂತಗಳಿಂದ ಹುಟ್ಟಿದ ದೇಹವೇ. ಇದೊಂದು ಆಶ್ಚರ್ಯದ ಸಂಗತಿ. ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಅಂತ ಏನು ಭೂತಗಳಿವೆ, ಆ ಭೂತಗಳಿಂದ ಹುಟ್ಟಿದ ದೇಹವೇ ದೇವತೆಗಳದು. ಪರಮಾತ್ಮಂದು ಒಬ್ಬಂದು ಬಿಟ್ರೆ ಉಳಿದ ದೇವತೆಗಳಿಗೆಲ್ಲ ಹಾಗೇನೆ. ನಮ್ಮ ದೇಹದಲ್ಲಿ ಪೃಥ್ವಿ ಮಹಾಭೂತದ ಅಂಶ ಹೆಚ್ಚು, ಅವರಲ್ಲೂ ಪೃಥ್ವಿ ಮಹಾಭೂತದ ಅಂಶ ಕಡಿಮೆ, ತೇಜೋ ಮಹಾಭೂತದ ಅಂಶ ಹೆಚ್ಚು. ಇಷ್ಟೇ. ಅಂತೂ ಪಂಚಮಹಾಭೂತದಿಂದ ಹುಟ್ಟಿದ ಶರೀರವೇ ಅವ್ರದ್ದು. ರಕ್ತ ಮಾಂಸ ಅವೆಲ್ಲ ಇರೋದಿಲ್ಲ, ಅವಷ್ಟು ಇರೋದಿಲ್ಲ, ಆದ್ರೆ ದೇಹ ಇರ್ತದೆ. ಅಂತೂ ಪಂಚಮಹಾಭೂತದಿಂದ ಹುಟ್ಟಿದ್ದೆ. ಈ ದೇಹದ ಒಳಗೆ ಸಿಲುಕಿ ಬಿಟ್ರೆ ಸತ್ವ, ರಜಸ್ಸು, ತಮಸ್ಸು ಅನ್ನೋ ಗುಣ ಅವರನ್ನು ಆಟ ಆಡಿಸ್ತಾರೆ. ಇದು ಬಹಳ ವಿಶಿಷ್ಟವಾದ ಸಂಗತಿ. ಶ್ರೀರ್ ದೇವಬಂಧಿಕಾನ್ ನೃಣಾಂ ಭೂರ್ದೈತ್ಯಾನಾಂ ತಥಾಪರ ಅಂತ ಒಂದು ಕಡೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಸತ್ವ, ರಜಸ್ಸು, ತಮಸ್ಸು ಅನ್ನೋ 3 ಗುಣಗಳು ಈ ಜೀವನ ಶರೀರದಲ್ಲಿ ಕಟ್ಟಿ ಹಾಕ್ತವೆ ಅಂತ ಭಗವದ್ಗೀತಾದಲ್ಲಿ ನೋಡಿದ್ದೇವಲ್ಲ ಹಿಂದೆ. ಸತ್ವಗುಣ ನಮ್ಮ ಜ್ಞಾನೇಂದ್ರಿಯ, ಮನಸ್ಸನ್ನು ಇದನ್ನೆಲ್ಲ ಕಟ್ಟಿ ಹಾಕ್ತದೆ. ರಜೋಗುಣ ನಮ್ಮ ಕರ್ಮೇಂದ್ರಿಯಗಳನ್ನು ಕಟ್ಟಿ ಹಾಕ್ತದೆ. ತಮೋ ಗುಣ ನಮ್ಮ ಶರೀರದಿಂದಲೇ ನಮ್ಮನ್ನು ಕಟ್ಟಿ ಹಾಕಿ ಬಿಟ್ಟಿರ್ತದೆ ಅಂತ ಹಿಂದೆ ಬಂದಿತ್ತು, ಅದನ್ನ ಹೇಳಿದ್ದು. ಅದರಲ್ಲೂ ಸತ್ವಗುಣ ಅನ್ನೋದು ದೇವತೆಗಳನ್ನು ಕಟ್ಟಿ ಹಾಕ್ತದೆ, ರಜೋಗುಣ ಅನ್ನೋದು ಮನುಷ್ಯರನ್ನು ಕಟ್ಟಿ ಹಾಕ್ತದೆ, ತಮೋಗುಣ ದೈತ್ಯರನ್ನು ಕಟ್ಟಿ ಹಾಕ್ತದಂತ. ಇಷ್ಟು ಶಕ್ತಿಶಾಲಿ ಗುಣಗಳು. ಹೀಗೆ ನಹುಷನನ್ನ, ಬಲಿಯನ್ನ, ಸ್ವಯಂ ಇಂದ್ರನನ್ನ, ಇವೆಲ್ಲರನ್ನೂ ಕಟ್ಟಿ ಹಾಕಿಬಿಟ್ಟಿತ್ತು. ಆ ಹಿಂದೆ ಇನ್ನೊಬ್ಬ ರಾಜ ಇದ್ದ, ಹರಿವಂಶದಲ್ಲಿ ಆ ಕಥಾ ಹೇಳ್ತಾರೆ. ಅವನ ಹೆಸರು ರಜಿ ಅಂತ. ಆವಾಗಲೂ ಹೀಗೆ ಒಂದು ಪ್ರಸಂಗ ನಡೆದಿತ್ತು. ದೇವತೆಗಳಿಗೂ ದೈತ್ಯರಿಗೂ ಯುದ್ಧ ನಡೆದಿತ್ತು. ದೇವತೆಗಳು ಸೋತು ಹೋಗಿಲ್ಲ, ತಲೆ ಮರೆಸ್ಕೊಂಡಿದ್ರು. ಆವಾಗ ದೇವತೆಗಳೆಲ್ಲ ಬಂದು ಈ ರಜಿಗೆ ಹೇಳಿದರು, ಅವನು ಭೂಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿದವನು, ನೀನು ದೇವತೆಗಳ ಪರವಾಗಿ ದೈತ್ಯರ ವಿರುದ್ಧ ಹೋರಾಟ ಮಾಡಿ ನಮಗೊಂದಿಷ್ಟು ಗೆಲುವು ಕೊಡಬೇಕು ಅಂತ. ಆಗಲೇ ಅಂದ ಅವನು. ಅಂಥವು ಎಷ್ಟೋ ಪ್ರಕರಣಗಳು ಆಗ್ತಿದ್ದವು. ಈ ಭೂಲೋಕದಲ್ಲಿರೋ ರಾಜರನ್ನೇ ಅಲ್ಲಿ ಕರ್ಕೊಂಡು ಹೋಗಿ ದೈತ್ಯರನ್ನು ಹೊಡೆದೋಡಿಸಿ ಮತ್ತೆ ಸಾಮ್ರಾಜ್ಯ ತಮ್ಮ ಕೈ ತಗೋತಿದ್ರು ದೇವತೆಗಳು. ರಜಿಯನ್ನು ಕರ್ಕೊಂಡು ಹೋದ್ರು. ರಜಿ ದೈತ್ಯರನ್ನೆಲ್ಲ ಹೊಡೆದೋಡಿಸಿದೆ. ಮುಂದೆ ಆ ರಜಿಯನ್ನ ಇಂದ್ರ ತನ್ನ ಸಿಂಹಾಸನದ ಮೇಲೆ ಕೂಡಿಸ್ಕೊಂಡ. ಇಷ್ಟು ನಮ್ಗೆ ಸಹಾಯ ಮಾಡಿದ್ದಿ, ನನ್ನ ಸಿಂಹಾಸನದಲ್ಲಿ ಕೂತ್ಕೋಬಾ ಅಂತ ಅವನಿಗೊಂದು ಗೆಳೆತನ ತೋರಿಸಿದ್ದ. ಅವನೇನ್ ಮಾಡಿದ, ವಿವೇಕಿಯಾಗಿದ್ದ. ಆಯ್ತು, ನೀನು ದೇವತೆ, ನಾನೊಬ್ಬ ಮನುಷ್ಯ, ಏನೋ ನಿಮಗೆ ಸಮಸ್ಯೆ ಬಂದಿತ್ತು, ನನ್ನನ್ನು ಕರೆದಿದ್ರಿ, ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿದ್ದೇನೆ. ಭೂಲೋಕದಲ್ಲಿ ನನ್ನ ಸಾಮ್ರಾಜ್ಯ ಇದೆ, ನನ್ನ ಹೆಂಡತಿ ಮಕ್ಕಳು, ನನ್ನದೆಲ್ಲ ವ್ಯವಸ್ಥೆ ಇದೆ, ಅಲ್ಲೇ ಹೋಗ್ತೇನೆ. ನಿನ್ನ ಸಾಮ್ರಾಜ್ಯ ನಿನಗೇ ಇರಲಿ, ನನ್ನ ಸಾಮ್ರಾಜ್ಯಕ್ಕೆ ನಾನು ಹೋಗ್ತೇನೆ. ಸ್ನೇಹ, ಈ ಭಕ್ತಿ ಒಂದಿಷ್ಟು ಇರಲಿ ಅಂತ ಹೇಳಿ ಬಂದ್ಬಿಟ್ಟಿದ್ದ. ಅವನು ಬಂದ. ಅವನಿಗೆ 500 ಜನ ಮಕ್ಕಳಿದ್ರು. ಧೃತರಾಷ್ಟ್ರನಿಗೆ 100 ಜನ ಮಕ್ಕಳಿದ್ರಲ್ಲ, ಹಾಗೆ ಇವರು 500 ಜನ ಮಕ್ಕಳಿದ್ರು. ತಂದೆ ಸತ್ತ ಮೇಲೆ ಅವರೆಲ್ಲ ತಮ್ಮ ಸಿಂಹಾಸನಕ್ಕೆ ಅಧಿಕಾರಿಗಳಾಗಿ ಬಂದರು. ಅಲ್ಲಿವರೆಗೆ ಸುಮ್ಮನೆ ಇದ್ರು ಅವರು. ಆ ಹಿಂದಿನ ಮಹಾರಾಜ ಸತ್ತದ ಮೇಲೆ ಕೆಲವು ವರ್ಷ ಆದ್ಮೇಲೆ ಯಾರೋ ಒಬ್ರು ಈ 500 ಜನ ಮಕ್ಕಳಿಗೆ ನೆನಪು ಮಾಡಿದ್ರು, ನಿಮ್ಮ ತಂದೆ ಹಿಂದೊಂದು ಬಾರಿ ಇಂದ್ರನಿಗೂ ಸಹಾಯ ಮಾಡಿದ್ದ, ಇಂದ್ರ ತನ್ನ ಅರ್ಧ ಸಾಮ್ರಾಜ್ಯನೇ ಅವನಿಗೆ ಕೊಟ್ಟಿದ್ದ, ಸಿಂಹಾಸನದಲ್ಲಿ ಕೂಡಿಸ್ಕೊಂಡಿದ್ದ, ಅಲ್ಲಿ ನಿಮ್ಮದು ಹಕ್ಕಿದೆ, ನಿಮ್ಮ ಹಕ್ಕು ಚಲಾಯಿಸ್ರೆ
ಅಂತ ಯಾರೋ ವಕೀಲರು ಅವರಿಗೆ ಒಂದಷ್ಟು ಬುದ್ಧಿ ಕೊಟ್ಬಿಟ್ರು. ವಕೀಲರು ಬುದ್ಧಿ ಕೊಟ್ಟು ಕೂಡಲೇ ಅವ್ನು ಹೋಗಿಬಿಟ್ರು. ಇವರೆಲ್ಲ 5 ಜನ ಅಲ್ಲಿ 500 ಜನನೂ ಅಲ್ಲಿ ಹೋದ್ರು. ಹೋಗಿ ಆ ಇಂದ್ರನ್ನು ಸೋಲಿಸಿಬಿಟ್ರು. ಸೋಲಿಸಿ ಬಿಟ್ಟು ಕೂಡಲೇ ಮತ್ತೆ ಎಲ್ಲ ದೇವತೆಗಳು ಬೃಹಸ್ಪತಿ ಹತ್ರ ಹೋದ್ರು. ಹೀಗಾಯ್ತು ಪರಿಸ್ಥಿತಿ, ಏನ್ ಮಾಡ್ಬೇಕು ಅಂತ ಹೇಳಿ. ಆಗ ಬೃಹಸ್ಪತಿಗಳು ಇರ್ಲಿ ನಾನು ನೋಡ್ತೇನೆ ಅಂತ ಹೇಳಿ ದೇವತೆಗಳನ್ನೆಲ್ಲ ಕಳಿಸಿಕೊಟ್ರು. ಆ ಬೃಹಸ್ಪತಿ ಈ 500 ಜನರ ಹತ್ರ ಬಂದು ಸಾಮ್ರಾಜ್ಯದಲ್ಲಿ ಅವ್ರು ಸಿಂಹಾಸನದ ಮೇಲೆ ಕೂತಿದ್ರು, ಸ್ವರ್ಗದ ಸಿಂಹಾಸನದ ಮೇಲೆ. ಏನೇನೋ ಧರ್ಮ ಕಾರ್ಯ ಎಲ್ಲ ನಡೆದಿತ್ತು, ಗೊತ್ತಿರ್ತದೆ. ನಿತ್ಯ ಹೋಮ ಅನುಷ್ಠಾನ ಪೂಜಾ ಇವೆಲ್ಲ ನಡೆದಿತ್ತು. ಇದೆಲ್ಲ ಏನ್ ಮಾಡ್ತಿದ್ದೀರಿ ಅಂತ ಕೇಳಿದ್ರು ಅವರು ಬೃಹಸ್ಪತಿ. ಅದಕ್ಕೆ ಯಾರ್ಯಾರೋ ದೊಡ್ಡ ದೊಡ್ಡ ಪುರೋಹಿತರು ಇದ್ರು, ಹಿರಿ ಪುರೋಹಿತರು ಕಿರಿ ಪುರೋಹಿತರು ಎಲ್ಲರೂ ಇದ್ರು. ಏನೋ ನಡೆದಿತ್ತು. ಏನ್ ನಡೆಸಿದ್ದೀರಿ ಅಂತ ಅವ್ರು ಕೇಳಿದ್ರು. ಪೂಜಾ ಪುರಸ್ಕಾರ ಧರ್ಮ ನಿಷ್ಠಾ ಇದೆಲ್ಲ ನಡೆದಿದೆ ಅಂತ ಇವರು ಉತ್ತರ ಕೊಟ್ಟರು. ಅವರು ಒಂದು ಪ್ರವಚನ ಮಾಡಿಬಿಟ್ರು ಅಲ್ಲಿ. ಏನು ಪ್ರವಚನ ಮಾಡಿದ್ರು ಅಂದ್ರೆ, ಧರ್ಮ ಕರ್ಮ ಮಾಡ್ರಿ ಅಂತ ಪ್ರವಚನ ಮಾಡಲಿಲ್ಲ. ಇದೆಲ್ಲ ವೇಸ್ಟ್, ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀರಿ? ಯಾರು ದೇವರು, ಎಲ್ಲಿ ಸ್ವರ್ಗ, ಯಾವ ನರಕ, ಏನು ಪುನರ್ಜನ್ಮ, ಏನು ಕರ್ಮ, ಏನು ವೇದ ಪುರಾಣ ಎಂಥದ್ದು, ಅದಕ್ಕೆ ಏನು ಅರ್ಥ, ಆರಾಮಾಗಿರಬಾರ್ದ ಅಂತೆಲ್ಲ ಬೋಧನೆ ಮಾಡಿಬಿಟ್ರು. ಅದಕ್ಕೆ ಚಾರ್ವಾಕ ಶಾಸ್ತ್ರ ಅಂತ ಕರೀತಾರೆ. ನೀವು ಕೇಳಿರ್ತೀರಿಲ್ಲಾರು ಚಾರ್ವಾಕ ಅಂತ ಹೆಸರು. ಚಾರ್ವಾಕ ಅಂದ್ರೆ 3 ಅಕ್ಷರದ ಶಬ್ದ ಅದು, ಚಾರ್ವಾಕ ಅಂತ ಹೇಳಿ. ವಿಭಾಗ ಮಾಡಿದ್ರೆ ಚಾರು ವಾಕ್ ಅಂತ 4 ಅಕ್ಷರದ ಶಬ್ದ ಆಗ್ತದೆ. ಸುಂದರವಾದ ಮಾತು, ಕೇಳಲಿಕ್ಕೆ ಸುಂದರವಾಗಿರ್ತದೆ ಮಾತು. ಯಾಕೆ ಧರ್ಮ ಕರ್ಮ ಇದೆಲ್ಲ ನಿಯಮ ನಿಷ್ಠೆ ಇದೆಲ್ಲ ಬಿಟ್ಟು ಬಿಡ್ರಿ ಅಂತ ಬಿಟ್ಬಿಟ್ಟಿದ್ರು ಅವರು. ಅದನ್ನೆಲ್ಲ ಬಿಟ್ಟು ಕೂಡಲೇ ಅವ್ರ ಶಕ್ತಿ ಕಡಿಮೆ ಆಯ್ತು. ಧರ್ಮ ಬಿಟ್ಟು ಕೂಡಲೇ ಇದನ್ನ ಗಮನಿಸ್ಬೇಕು ನಾವು. ಯಾಕೆ ಮನುಷ್ಯನಿಗೆ ಅಧಃಪತನ ಆಗ್ತದೆ ಅಂದ್ರೆ, ಧರ್ಮ ಬಿಟ್ಟು ಕೂಡಲೇ ಇದೆಲ್ಲ ಆಗ್ತದೆ. ಬೇಕಾದಷ್ಟು ಕಡೆ ಮಹಾಭಾರತ ರಾಮಾಯಣ ಭಾಗವತಗಳಲ್ಲೆಲ್ಲ ಧರ್ಮಾಚರಣೆ ಎಲ್ಲಿ ಲುಪ್ತ ಆಗಿರ್ತದೆ ಅಲ್ಲಿ ಮಳೆ ಬೆಳೆ ಬರೋದಿಲ್ಲ ಅಂತ ಹೇರಳವಾಗಿ ಉದಾಹರಣೆ ಸಿಗ್ತವೆ. ಅವ್ರಿಗೆ ಬಲ ಕಡಿಮೆ ಆಯ್ತು, ದೇವತೆಗಳು ಶಸ್ತ್ರಾಸ್ತ್ರ ತಗೊಂಡು ಎದ್ದು ನಿಂತರು, 500 ಜನರನ್ನು ಕೊಂದು ಹಾಕಿಬಿಟ್ರು ಅಂತ ಹಿಂಗೆಲ್ಲ ಕಥೆ ಬರ್ತಿರ್ತಾರೆ. ಸುಮ್ಮನೆ ಭಗವಂತನ ಆರಾಧನೆ ಮಾಡಿಕೊಂಡು ದುರ್ಬುದ್ಧಿಗೆ ದುರ್ಬೋಧನೆಗೆ ಬಲಿಯಾಗದೆ ತಮ್ಮಷ್ಟಕ್ಕೆ ತಾವಿದ್ದಿದ್ರೆ ಅವರು ಸಜ್ಜನರಾಗೇ ಇರ್ತಿದ್ರು. ಸ್ವರ್ಗಕ್ಕೆ ಹೋಗೋದು ಬೇಕಾಗಿದ್ದಿಲ್ಲ, ಇಲ್ಲೇ ಇದ್ರು ಚೆನ್ನಾಗಿರ್ತಿದ್ರು. ಅದನ್ನೊಂದು ಮಾಡಲಿಲ್ಲ ಅವ್ರು. ಹೀಗೆಲ್ಲ ಆಗ್ತದೆ ಅಂತ ಹೇಳಿದ್ರು. ಭಗವಂತ ಹೀಗೆ ಶಿಕ್ಷಿಸ್ತಾನೆ. ಇಂದ್ರನನ್ನೂ ಶಿಕ್ಷಿಸ್ತಾನೆ, ನಹುಷನನ್ನೂ ಶಿಕ್ಷಿಸ್ತಾನೆ. ನಹುಷ ಏನು ದುಷ್ಟ ಅಲ್ಲ, ಮತ್ತು ಮುಂದೆ ಅವನು ಸದ್ಗತಿಯನ್ನು ಪಡೆಯುವವನೇ. ತತ್ಕಾಲದಲ್ಲಿ ದುರ್ಬುದ್ಧಿ, ಯಾಕೆಂದ್ರೆ ಸಿಂಹಾಸನದಲ್ಲಿ ಹೋಗಿ ಕೂತಿದ್ದರಿಂದ. ಇದನ್ನು ಗಮನಿಸ್ಬೇಕು. ಉನ್ನತವಾದ ಆಸನವನ್ನ ಅಧಿಕಾರವನ್ನು ಏರುವವರೆಲ್ಲ ಇಂಥ ದುರ್ಬುದ್ಧಿ ನಮಗೆ ಬಂದೀತು ಅನ್ನೋ ಎಚ್ಚರ ಯಾವತ್ತೂ ಇಟ್ಕೊಂಡಿರ್ಬೇಕು. ಅದು ಯಾವಾಗ ಸಾಧ್ಯ ಆಗ್ತದೆ ಅಂದ್ರೆ, ಉನ್ನತವಾದ ಸ್ಥಾನಕ್ಕೆ ಹೋಗಿ ಕೂತ ಮೇಲೆ ಇವು ಯಾರ್ಯಾರು ಸದ್ಬೋಧನೆ ಹೇಳ್ತಾರೆ, ಸದ್ಬುದ್ಧಿ ಹೇಳ್ತಾರೆ, ಒಂದಿಷ್ಟು ಪ್ರವಚನ ಹೇಳ್ತಾರೆ, ಕೇಳೋಣ ಅಂತ ಮನಸ್ಸು ಬರೋದಿಲ್ಲ. ಆವಾಗ ಅದನ್ನೆಲ್ಲ ಈಗಲೇ ಮಾಡಿ ಮುಗಿಸಿಬಿಡ್ಬೇಕು. ಯಾಕೆಂದ್ರೆ ಯಾರು ನಮ್ಮಂಥ ಸಾಮಾನ್ಯರೇ ಯಾರೂ ಕೂಡ ಯಾವತ್ತೂ ಯಾವುದ್ಯಾವುದೋ ಸ್ಥಾನ ಮಾನ ಅಧಿಕಾರ ಚಲಾಯಿಸುವಂಥ ಅವಕಾಶ ಇದನ್ನ ಪಡ್ಕೊಳ್ಳೋ ಸಾಧ್ಯತೆ ಇರ್ತದೆ. ಸದ್ಬುದ್ಧಿಯನ್ನು ಈಗಲೇ ಕಲ್ತ್ಕೋಬೇಕು. ಆಮೇಲೆ ಸದ್ಬುದ್ಧಿ ಒಳಗೆ ಬರೋದಿಲ್ಲ ಅದು. ಯಾಕಂದ್ರೆ ಶ್ರೀಯ ಆತ್ಮಮೋಹನಾತ್, ಸಂಪತ್ತು ಬಹಳ ಎಲ್ಲಿರ್ತದೆ ಅಲ್ಲಿ ಇಂಥವೆಲ್ಲ ಶ್ರದ್ಧಾ ಆಸ್ತಿಕ್ ಬುದ್ಧಿ ಧರ್ಮ ಕರ್ಮ ಮಾಡಬೇಕು ಅನ್ನೋ ಎಚ್ಚರ ಏನೂ ಮೂಡೋದೇ ಇಲ್ಲ. ಬಹಳ ಇಲ್ಲೆಲ್ಲಂತಲ್ಲ, ಅಪವಾದ ಇರಬಹುದು, ಆದರೂ ಅದೆಲ್ಲ ಈಗ ಅದನ್ನು ಮಾಡಬೇಕು. ಅದಕ್ಕೆ ಶಾಸ್ತ್ರದಲ್ಲಿ ಅನೇಕ ಉದಾಹರಣೆಗಳನ್ನ ಹೇಳ್ತಾರೆ. ಭಗವಂತ ನಮ್ಮನ್ನೆಲ್ಲರನ್ನೂ ಪರೀಕ್ಷೆ ಮಾಡ್ತಾನಂತ. ಬಹಳಷ್ಟು ಪರೀಕ್ಷೆ ಮಾಡಿ ಅವನು ಭಕ್ತಿ ಸ್ಥಿರ ಆಗಿದೆ ಅಂತ ಕಂಡ ಮೇಲೆ ಅವನನ್ನ ಎತ್ತಿ ಹಿಡಿತಾನೆ. ಬಲಿ ಒಂದು ಉತ್ತಮ ನಿದರ್ಶನ. ಬಲಿಯಂತೆ ಬೇರೆ ಯಾರಿಗಾದ್ರೂ ಆಗಿದ್ರೆ, ನನಗೆ ಇವನು ಅನ್ಯಾಯ ಮಾಡಿದ ಭಗವಂತ, ನನಗೆ ದೇವತೆಗಳ ಪಕ್ಷದವರೆಲ್ಲ ಸೇರಿ ನನ್ನ ಸಿಂಹಾಸನ ಕಿತ್ಕೊಂಡ್ರು ಅಂತ ಗೋಳಾಡ್ತಿದ್ರು. ಅವರು ಪ್ರತಿಭಟನೆ ಮಾಡ್ತಿದ್ರು. ಅಧಿಕಾರ ಹೋದ ಕೂಡಲೇ ನಮಗೆ ಭಾರಿ ಅನ್ಯಾಯ ಆಗಿಬಿಡ್ತು, ನಮ್ದೇನೂ ತಪ್ಪಿರ್ಲಿಲ್ಲ, ನಾವೆಲ್ಲ ಚೆನ್ನಾಗೇ ಇದ್ವಿ, ಆದ್ರೂ ನಮ್ಗೆ ಹೆಂಗಾಯ್ತು ಅಂತ ಗೋಳಾಡೋದೇ ಹೆಚ್ಚು. ಅಧಿಕಾರದಲ್ಲಿ ಇದ್ದಾಗ ಏನು ಮಾಡ್ತೀವಿ ಅದು ಇಲ್ಲ. ಅಧಿಕಾರ ಹೋದ್ಮೇಲೆ ಗೋಳಾಡೋದು ಎಲ್ಲಾರು. ಇವನು ಪ್ರತಿಭಟನೆ ಮಾಡ್ತಿದ್ರು. ಬೇರೆ ಯಾರಾದ್ರೂ ಹಾಗೆ ಮಾಡ್ತಿದ್ರು, ಬಲಿ ಹಾಗೆ ಮಾಡಲಿಲ್ಲ. ದೃಢವಾದ ಭಕ್ತಿ ಅವನಲ್ಲಿತ್ತು. ಭಗವಂತ ನನಗೊಂದು ಪಾಠ ಕಲಿಸಿದಾನೆ ಅಂತ ತಿಳ್ಕೊಂಡ ಅವನು.
ದಂಡೋಪಿ ಭಗವಚ್ಚೀರ್ಣೋ ಮಮೈಶೋನುಗ್ರಹ ಕೃತೋ ಭವೇತ್ ಇತಿ ಭಕ್ತ್ಯಾ ಚಿಂತಯತಾಂ ಶುಭಕಾರಿ ಭವತ್ಯಲಂ. ಮತ್ತೊಂದು ಕಡೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಯಾವುದೇ ಕಾರಣಕ್ಕಾಗಿ ಭಗವಂತ ನಮಗೊಂದು ಶಿಕ್ಷಾ ಕೊಟ್ರೆ ಅದು ಭಗವಂತ ಶಿಕ್ಷಾ ಕೊಟ್ಟಿದ್ದಾನೆ ಅಂತ ತಿಳ್ಕೋಬಾರ್ದು, ಅನುಗ್ರಹ ಮಾಡಿದ್ದಾನೆ ಅಂತಲೇ ತಿಳ್ಕೋಬೇಕು. ಅದಕ್ಕೆ ಬೇಕಾದ ಮಾನಸಿಕ ತಯಾರಿ ನಮ್ಗೆ ಯಾವಾಗಲೂ ಇರಬೇಕು. ನಾವು ಕಷ್ಟಕ್ಕೆ ಬಿದ್ದಾಗ ಆ ಆಲೋಚನೆ ಬರೋದಿಲ್ಲ, ಅದು ಆಮೇಲೆ ಈಗಲೇ ಆಲೋಚನೆಯನ್ನು ನಾವು ರೂಢಿಸ್ಕೋಬೇಕು. ಇಲ್ಲದೆ ಹೋದ್ರೆ ಈ ಭಗವಂತ ನಮಗೆ, ನಾವೆಲ್ಲ ಚೆನ್ನಾಗಿದ್ವಿ, ನಾವು ಸಜ್ಜನರೇ ಆಗಿದ್ವಿ, ನಮಗೆ ಭಗವಂತ ಅನ್ಯಾಯ ಮಾಡಿದಂತ ಭಗವಂತನನ್ನೇ ಬೈಲಿಕ್ಕೆ ಶುರು ಮಾಡಿದರೆ ಮತ್ತಷ್ಟು ದುರ್ಗತಿಗೆ ಹೋಗ್ತಾನೆ. ಭಕ್ತಿ, ಆ ಬಲಿಯಲ್ಲಿ ಅಂತ ಭಕ್ತಿ ಇತ್ತು, ಯಾಕಂದ್ರೆ ಅವ್ರ ರಾಜ್ಯನಿಂದ ಆ ಭಕ್ತಿ ಬಳುವಳಿಯಾಗಿ ಬಂದಿತ್ತು. ಬ್ರಹ್ಮಣ್ಯಂ ಅನುಗೃಹಾಮಿ ತದ್ವಿತ್ತಂ ವಿಧುನೋಮ್ಯಹಂ ಯನ್ಮನಃ ಪುರುಷಸ್ತಬ್ಧೋ ಯನ್ಮದಃ ಪುರುಷಸ್ತಬ್ಧೋ ಲೋಕಂ ಮಾಂ ಚಾವಮನ್ಯತೆ. ಯದಾ ಕದಾಚಿತ್ ಜೀವಾತ್ಮ ಸಂಸ್ಮರನ್ ನಿಜ ಕರ್ಮಭಿಃ ನಾನಾಯೋನಿಷ್ವನೀಶೋಯಂ ಪೌರುಷೀಂ ಗತಿಮಾವ್ರಜೇತ್ ಜನ್ಮ ಕರ್ಮ ವಯೋರೂಪ ವಿದ್ಯಾ ಐಶ್ವರ್ಯ ಧನಾದಿಭಿಃ. ಇದು ಶಾಸ್ತ್ರದಲ್ಲೇ ಬರುವಂತಹ ಒಂದು ಶ್ಲೋಕ. 8ನೇ ಸ್ಕಂದದಲ್ಲಿ ಭಾಗವತದಲ್ಲಿ ಬರುವ ಶ್ಲೋಕ. ಪ್ರಾಯ ನಾನು ಯಾರಿಗಾದರೂ ಅನುಗ್ರಹ ಮಾಡಬೇಕು ಅಂತ ಬಯಸಿದ್ರೆ ಮೊದಲು ಏನು ಮಾಡ್ತೇನೆ ಅಂದರೆ, ಅವನಿಗೆ ಸಂಪತ್ತು ಕೊಟ್ಟು ನೋಡೋದಿಲ್ಲ, ಸಂಪತ್ತು ಕಸಿದುಕೊಂಡು ನೋಡ್ತೇನೆ ಅಂತ ದೇವ್ರು ಹೇಳಿದ ಮಾತು. ಸಂಪತ್ತನ್ನೇ ಕೊಟ್ಟು ಬಿಟ್ರೆ ಪಾಪ ಭಕ್ತ ದುರುಪಯೋಗ ಮಾಡ್ಕೊಂಡು ಬಿಡ್ತಾನೆ. ಸಂಪತ್ತಿನ ಮದದಿಂದ ಮೈಮರೆತು ದುಷ್ಟಶಕ್ತಿಗಳ ಉಪಟಳಕ್ಕೆ ಒಳಗಾಗಿ ಇಡೀ ಜಗತ್ತನ್ನು ಹಾಳು ಮಾಡ್ತಾನೆ. ಭಗವಂತನಾಥ ನನ್ನನ್ನು ಹಾಳು ಮಾಡ್ತಾನೆ. ಅದು ಮಾಡೋದು ಬೇಡ. ದುರ್ಜನರಿಗೆ ಸಂಪತ್ತು ಕೊಟ್ರೆ ಅವ್ರು ದುರ್ಗತಿಗೆ ಹೋಗೋರು, ಅಲ್ಲಿ ಎಲ್ಲಾರು ಹೋಗ್ಲಿ. ಸಜ್ಜನರಿಗೆ ಸಂಪತ್ತು ಬರಬಾರ್ದು, ಭಾಳ ಬರಬಾರ್ದು, ಒಂದು ಇತಿಮಿತಿಯೊಳಗೆ ಬರಬೇಕು. ಇದನ್ನು ಗಮನಿಸ್ಬೇಕು ನಾವು. ನಮ್ಗೆ ಎಲ್ಲರಿಗೂ ಅನಿಸ್ತಿರ್ತದೆ, ಯಾಕಂದ್ರೆ ನಾವೆಲ್ಲರೂ ನಮ್ಮನ್ನು ನಾವೇನು ತಿಳ್ಕೊಂಡಿದ್ದೀವಿ, ಧಾರ್ಮಿಕರು ಅಂತಲೇ ತಿಳ್ಕೊಂಡಿದ್ದೇವೆ. ಹೌದು, ಬೆಳಗಾಗಿ ದೇವ್ರ ಪೂಜೆ ಮಾಡ್ತೇವೆ, ಧರ್ಮದ ಲಾಂಛನಗಳನ್ನು ಧರಿಸಿದ್ದೀವಿ, ನಮ್ಮನ್ನು ನಾವು ಧಾರ್ಮಿಕರೇ ಅಂತಲೇ ತಿಳ್ಕೊಂಡಿದ್ದೀವಿ, ಜನನು ಹಂಗೆ ಹೇಳ್ತಾರೆ. ಆದರೆ ನಮ್ಗೆಲ್ಲರಿಗೂ ಸಮಸ್ಯೆ ಏನಂದ್ರೆ, ನೋಡ್ರಿ, ಧರ್ಮ ಬಿಟ್ಟವ್ರು ಯಾರಿದ್ದಾರೆ ಅವ್ರು ಮೆರೆದಾಡ್ತಿದ್ದಾರೆ. ನಾವು ಇಷ್ಟೆಲ್ಲ ಧರ್ಮಾಚರಣೆ ಮಾಡಿ ನಾವೆಲ್ಲಿದ್ದೀವಿ ನೋಡ್ರಿ ಅಂತ ನಮ್ಮ ಬಗ್ಗೆ ನಾವು ಅನ್ಕೋತಿರ್ತೇವೆ. ಅದಷ್ಟೇ ಅಲ್ಲ, ಇನ್ನೊಬ್ರು ಕೆಲವರು ಹಂಗಿಸ್ತಿರ್ತೇವೆ. ನೋಡ್ರಿ, ಇಷ್ಟೆಲ್ಲ ಧರ್ಮಾಚರಣೆ ಮಾಡಿದ್ರಲ್ಲ, ನಿಮ್ಗೆ ಸಿಕ್ತೇನ ಇದ್ರ ಫಲ ನೋಡ್ರಿ, ಅಲ್ಲಿ ಅವ್ರನ್ನ ನೋಡ್ರಿ ಅಂತ ಯಾರ್ಯಾರನ್ನೂ ತೋರಿಸ್ತೇವೆ. ಎಷ್ಟು ಅದ್ಭುತವಾದ ಸಂಗತಿ ಅಂದ್ರೆ ಇದು. ನಮಗೆ ನಿಮಗೆ ಬರೋ ಇಂಥ ಆಲೋಚನೆ, ಇಂಥ ಸಂಶಯ, ಗೊಂದಲ ದೊಡ್ಡ ವಿಷಯ ಅಲ್ಲ. ಸ್ವಯಂ ಧರ್ಮರಾಜನ ಕೆಲಸ ಏನು? ನಮ್ಮ ನಿಮ್ಮಂಥವ್ರದ್ದು ನ್ಯಾಯ ಅನ್ಯಾಯ ಇದನ್ನೆಲ್ಲ ತೀರ್ಮಾನ ಮಾಡಬೇಕಾದ ಪದವಿ ಅವಂದ ಅಲ್ಲೇ ಆ ಲೋಕದಲ್ಲಿ. ಅವನು ಇಲ್ಲಿ ಹುಟ್ಟಿ ಬಂದರೆ ಮತ್ತು ಮನುಷ್ಯನ ಶರೀರ, ದೇವತೆಗಳ ಶರೀರಕ್ಕಿಂತ ಮನುಷ್ಯನ ಶರೀರದಲ್ಲಿ ದೋಷ ಹೆಚ್ಚು. ಧರ್ಮರಾಜನಾಗಿ ಹುಟ್ಟಿ ಬಂದಲ್ಲ, ಯುಧಿಷ್ಠಿರಾಗಿ ಪಾಂಡವರ ಹಿರಿಯನಾಗಿ ಹುಟ್ಟಿ ಬಂದಲ್ಲ, ಅವನಿಗೆ ಈ ಜೂಜಾಟದಲ್ಲಿ ಸಾಮ್ರಾಜ್ಯ ಎಲ್ಲ ಕಳೀತಲ್ಲ, ಕಾಡಿಗೆ ಹೋಗಿ ಕೂತ್ನಲ್ಲ, ಅಲ್ಲಿ ಋಷಿಗಳು ಬಂದರು. ನೋಡ್ರಿ, ನಾನು ಇಷ್ಟೆಲ್ಲ ಧರ್ಮಾಚರಣೆ ಮಾಡಿದ್ದೇನೆ, ನಮ್ಮ ತಮ್ಮಂದ್ರು ಇಂತಹ ಧಾರ್ಮಿಕರು, ನನ್ನ ಪತ್ನಿ ದ್ರೌಪದಿ ಇಷ್ಟು ಧಾರ್ಮಿಕರು, ಇವರಿಗೆಲ್ಲ ಎಷ್ಟು ತೊಂದರೆ ಆಗ್ಬಿಡುತ್ತೆ. ನೋಡ್ರಿ, ಅವ್ರೇನೂ ಧರ್ಮಾಚರಣೆ ಮಾಡ್ತಿಲ್ಲ, ಕೌರವರು, ಅವ್ರು ಮಾತ್ರ ಮೆರೆದಾಡ್ತಿದ್ದಾರೆ ಅಂತ ಈ ಪ್ರಶ್ನೆಯನ್ನ 1 ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ಕೇಳ್ತಾನೆ. ಇದು ದೊಡ್ಡ ದೇವತೆಯು ಕೂಡ ಮನುಷ್ಯ ದೇಹದಲ್ಲಿ ಹುಟ್ಟಿ ಬಂದಾಗ ಇಂಥ ಸಮಸ್ಯೆಗಳಿಗೆ ಬಲಿಯಾಗಿಬಿಡ್ತಾನೆ. ಮತ್ತೇನು ಮಾಡ್ತಾನಂದ್ರೆ, ಮುಂದೆ ಹಂಗಾರೆ ಧರ್ಮಾಚರಣೆ ಮಾಡಿ ಏನು ಉಪಯೋಗ, ಬಿಟ್ಬಿಡೋಣ ಅಂತ ಹೇಳಿ ಅಧರ್ಮ ಮಾಡಲಿಕ್ಕೆ ಹೋಗಿಬಿಡ್ತಾನೆ. ಸುತ್ತಮುತ್ತಲು ನೋಡ್ತಾನೆ ಕೆಲವರು ಧರ್ಮಾಚರಣೆ ಮಾಡೋರನ್ನ, ಅವ್ರಿಗೇನು ಭಾಳ ಏನು ಸಿಕ್ಕಿರೋದಿಲ್ಲ, ಅಧರ್ಮ ಮಾಡಿದ್ದವ್ರಿಗೆ ಸಿಕ್ತಿರ್ತದೆ. ಹಂಗಾರೆ ತಾನೂ ಧರ್ಮಾಚರಣೆ ಯಾಕೆ ಮಾಡಬೇಕು ಅಂತ ಅದು ಬಿಟ್ಟು ಬಿಡ್ತಾನೆ. ಇದು ಸಾಮಾನ್ಯ ಮನುಷ್ಯನಿಗೂ ದೊಡ್ಡವರಿಗೂ ಆಗುವಂಥ ಒಂದು ಗೊಂದಲ. ಇದನ್ನೇ ಮೀರಿ ನಿಲ್ಬೇಕಾಗಿರೋದು. ಆವಾಗ ಋಷಿಗಳು ಹೇಳ್ತಾರೆ, ಧರ್ಮರಾಜ, ನೀನು ಈ ಜಗತ್ತನ್ನು ನೋಡಿದ್ದೆಷ್ಟು ಅಂತಾರವ್ರು. ಇದು ಸ್ವಾರಸ್ಯ. ಧರ್ಮರಾಜ ಜಗತ್ತಿನಲ್ಲಿ ಬದುಕಿದ್ದೆಷ್ಟು ದಿವಸ? ಸುಮಾರು ಒಂದು 100-106 ವರ್ಷ ಅಷ್ಟೆ. ಭೀಷ್ಮ 100-700 ವರ್ಷ ಬದುಕಿದ್ದ. ಕೃಷ್ಣ 106 ವರ್ಷ ಬದುಕಿದ್ದ. ಕುರುಕ್ಷೇತ್ರದ ಯುದ್ಧ ಆದಾಗ ಅವನಿಗೆ 70-71 ವರ್ಷ ಧರ್ಮರಾಜನಿಗೆ. ಕೃಷ್ಣನಿಗೂ 70 ವರ್ಷ, 6 ತಿಂಗಳು 1 ವರ್ಷ ಹಿಂಗೆಲ್ಲ ಸಣ್ಣವರು. ಕುರುಕ್ಷೇತ್ರ ಯುದ್ಧ ಆದ್ಮೇಲೆ 36 ವರ್ಷ ಅವ್ರು ಬದುಕಿದ್ರು. ಒಟ್ಟಾರೆ ಇವರೆಲ್ಲ ಬದುಕಿದ್ದೆಷ್ಟು? 100-106 ವರ್ಷ.
106 ವರ್ಷದಲ್ಲಿ ಜಗತ್ತನ್ನು ನಾವು ಎಷ್ಟು ನೋಡ್ಲಿಕ್ಕೆ ಸಾಧ್ಯ? ಈ ಜಗತ್ತು ಇಷ್ಟು ವ್ಯಾಪಕವಾದ ಜಗತ್ತು, ಯಾರು ಪಾಪ ಮಾಡಿ ಏನು ಅನುಭವಿಸಿದ್ರು, ಪುಣ್ಯ ಮಾಡಿ ಏನು ಅನುಭವಿಸಿದ್ರು ಅನ್ನೋದನ್ನ ನಾವೆಷ್ಟು ಉದಾಹರಣೆ ಸಮೇತ ನೋಡ್ಲಿಕ್ಕೆ ಸಾಧ್ಯ? ಅನೇಕ ಲಕ್ಷಗಳ ಗಟ್ಟಲೆ ವರ್ಷ ಬದುಕಿದಂಥ ಋಷಿಗಳು ಅವರು ಸಾಕ್ಷಿ ಹೇಳ್ತಾರೆ, ನಾವು ಅನೇಕ ಜನ ಪುಣ್ಯಾತ್ಮರನ್ನು ನೋಡಿದ್ದೀವಿ, ಧರ್ಮಾಚರಣೆ ಮಾಡಿ ನಡುವೆ ಕಷ್ಟಪಟ್ಟು ಕೊನೆಗೆ ಉದ್ಧಾರ ಆದವರನ್ನು ನೋಡಿದ್ದೇವೆ. ಅಧಾರ್ಮಿಕರು ಮೊದಲು ಅಧರ್ಮ ಮಾಡಿ ಬೇಕಾಷ್ಟು ಮೆರೆದಾಡಿ ಕೊನೆಗೆ ಹಾಳಾಗಿದ್ದನ್ನು ನೋಡಿದ್ದೇವೆ. ಅದಕ್ಕೆ ನಾವು ಸಾಕ್ಷಿ ಇದ್ದೇವೆ. ಯಾಕಂದ್ರೆ ಅಷ್ಟು ದೀರ್ಘಕಾಲದ ಜೀವನ ನಾವು ಬದುಕಿದ್ದೇವೆ. ಧರ್ಮಕ್ಕೆ ನಾವು ಸಾಕ್ಷಿ ಇದ್ದೀವಿ, ನೀನು ಸಾಕ್ಷಿ ಅಲ್ಲ. 100 ವರ್ಷದೊಳಗೆ ನೀನೇನು ನೋಡುವನಿದ್ದೆ? ಧರ್ಮರಾಜನಿಗೆ ಗೊತ್ತಾಗ್ಲಿಲ್ಲ ಅದು. 60-70 ವರ್ಷ ಬದುಕಿ ಹಾಳಾಗಿ ಹೋಗೋರು ನಾವೆಲ್ಲ. ಧರ್ಮರಾಜನ ಕಾಲದಲ್ಲಿ ಎಷ್ಟು ಕಲಿಯುಗ ಇತ್ತು, ಅದಕ್ಕಿಂತ ಹೆಚ್ಚಿನ ಕಲಿಯುಗ ಈಗ ಕಾಲಿಟ್ಟಿದೆ. ಹೆಚ್ಚು ಕಲಿಯ ಹಾವಳಿ ನಡೆದಿದೆ. ನಮಗೇನು ಗೊತ್ತಾಗೋದಿದೆ? ಧರ್ಮದ ಫಲ ಏನು, ಅಧರ್ಮದ ಫಲ ಅಂತ ನಮ್ಗೇನು ಗೊತ್ತಾಗ್ತದೆ? ಸುಮ್ಮನೆ ಬೇಕಾಬಿಟ್ಟಿಯಾಗಿ ನಮ್ಮ ಮೂಗಿನ ನೇರಕ್ಕೆ ಧರ್ಮದ ಬಗ್ಗೆ ಮಾತಾಡಬಾರ್ದು. ಏನು ಋಷಿಗಳು ಹೇಳಿದ್ರು ಅದನ್ನ ಕೇಳಬೇಕು. ಬಲಿ ಏನು ಹೇಳಿದ, ಪ್ರಹ್ಲಾದ ಏನು ಹೇಳಿದ ಅನ್ನೋದನ್ನೆಲ್ಲ ಕೇಳಬೇಕು, ನಮಗಿದು ಗೊತ್ತಾಗೋದು. ಹೀಗೆ ಭಗವಂತನ ಪ್ರತಿಬಿಂಬನಾದಂತಹ ಅವನು ಕೈಗೊಂಬೆಯಾದ ಈ ಜೀವ ಕರ್ಮಾನುಸಾರ ಮನುಷ್ಯನಾಗಿ ಹುಟ್ಟುತ್ತಾನೆ. ಮನುಷ್ಯನಾಗಿ ಹುಟ್ಟಿದ್ರೆ ಸದ್ಗತಿ, ಏನಾದ್ರು ಸತ್ಕರ್ಮ ಮಾಡಿದ್ರೆ ಭಗವಂತ ಮತ್ತೆ ಅವನು ಮನುಷ್ಯನಾಗಿ ಹುಟ್ಟಿಸ್ತಾನೆ. ಇಲ್ಲೇ ಹೋದ್ರೆ ತೈಹ ಸಿಂಹೋವ, ವ್ಯಾಘ್ರೋವ, ವರಾಹೋವ, ಸೂಕರೋವ, ಹಂದಿ, ನಾಯಿಯಾಗಿ ಏನು ತೋಳಾಗಿ ಏನೇನೋ ಆಗಿ ಹುಟ್ಟು ಬಿಡ್ತಾನೆ. ಪರೀಕ್ಷೆ ಮಾಡಿ ನೋಡ್ತಾನೆ ಭಗವಂತ. ಹೀಗೆ ಸಿಕ್ಕಂತಹ ಮನುಷ್ಯ ಜನ್ಮವನ್ನ ದುರುಪಯೋಗ ಮಾಡಿಕೊಂಡು ಪ್ರಾಣಿಯಾಗಿ ಹುಟ್ಟುತ್ತಾನೆ. ಅಲ್ಲಿಯೂ ಅವನು ಮಾಡಿದ ಸತ್ಕರ್ಮ ಏನಾದರೂ ಅವನ ಪಾಲಿಗಿದ್ರೆ ಮತ್ತೆ ಮನುಷ್ಯ ಜನ್ಮ ಪಡಿತಾನೆ. ಆ ಮನುಷ್ಯ ಜನ್ಮ ಪಡೆದಾಗ ಅವನಿಗೆ ಅಹಂಕಾರ ಬರಬಾರದು. ಯಾವುದ್ಯಾವುದರಿಂದ ಅಹಂಕಾರ ಬರೋ ಸಾಧ್ಯತೆ? ತನ್ನ ಕುಲ, ಯೌವನ, ಇವೆಲ್ಲ ಕಾರಣದಿಂದ. ಜನ್ಮ ಅಂದ್ರೆ ಕುಲ, ದೊಡ್ಡ ಕುಲದಲ್ಲಿ ಹುಟ್ಟಿದ್ದೇನೆ ಅಂತ ದುರಹಂಕಾರ. ಯಾವ ಕರ್ಮ ಮಾಡ್ತೀನಿ, ಯಾವ ಜವಾಬ್ದಾರಿ ನನಗಿದೆ, ಯಾವ ಅಧಿಕಾರ ಸ್ಥಾನಮಾನ ಇದೆ ಅನ್ನೋ ಕಾರಣದಿಂದ ಅಹಂಕಾರ. ವಯಸ್ಸು, ಯೌವನದ ಕಾರಣದಿಂದ ಅಹಂಕಾರ. ರೂಪ, ಸೌಂದರ್ಯದ ಕಾರಣದಿಂದ ಅಹಂಕಾರ. ವಿದ್ಯಾ, ದೊಡ್ಡ ಪಂಡಿತ ನಾನು ಅನ್ನೋ ಕಾರಣದಿಂದ ಅಹಂಕಾರ. ಸಂಪತ್ತಿನ ಕಾರಣದಿಂದ ಅಹಂಕಾರ. ಇದೆಲ್ಲ ಅವನಿಗೆ ಬಂತೋ ಇಲ್ವೋ ಅನ್ನೋದನ್ನ ನೋಡ್ತಾನೆ. ಒಂದ್ಸರಿ ಸಂಪತ್ತು ಕೊಟ್ಟಾಗ ಇದೆಲ್ಲ ಬಂತು ಅಂದ್ರೆ ಮತ್ತೆ ಶಿಕ್ಷಿಸ್ತಾನೆ. ಬರಲಿಲ್ಲ ಅಂದ್ರೆ ಅವನು ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ಅಂತ ಅರ್ಥ. ಆದ್ರಿಂದ ಇಂಥ ರೂಪ, ಕುಲ, ಐಶ್ವರ್ಯ ಇದಕ್ಕೆ ಯಾವತ್ತೂ ಕೂಡ ಬಲಿ ಆಗಬಾರ್ದು ಮನುಷ್ಯ. ಹೀಗೆ ಭಗವಂತ ಮಾಡುವಂಥ ಪರೀಕ್ಷೆಯಲ್ಲಿ ಅವನು ಉತ್ತೀರ್ಣನಾಗ್ಲಿಕ್ಕೆ ಕಲಿಬೇಕು. ಬಲಿ ಚಕ್ರವರ್ತಿಗೆ ಏನಾಯ್ತು, ನಹುಷನಿಗೆ ಏನಾಯ್ತು, ಇಂದ್ರನಿಗೆ ಏನಾಯ್ತು ಅನ್ನೋದನ್ನೆಲ್ಲ ಪುರಾಣದಲ್ಲಿ ಬರೆದಿಟ್ರು. ಸಂಪತ್ತು ಅವ್ರು ಕಳ್ಕೊಂಡಿದ್ರಲ್ಲ. ಪಾಂಡವರು ಕೂಡ ಸಂಪತ್ತು ಕಳ್ಕೊಂಡಿದ್ರು. ಪಾಂಡವರು ಸಂಪತ್ತು ಯಾಕೆ ಕಳ್ಕೊಂಡಿದ್ರು, ಅಲ್ಲೇನು ಸಮಸ್ಯೆ ಇತ್ತು, ಜೂಜಾಡಿದ ಕಾರಣದಿಂದ ಕಳ್ಕೊಂಡ್ರು, ಅದನ್ನೆಲ್ಲ ಪುರಾಣದಲ್ಲಿ ಬರೆದಿಟ್ರು. ನಮ್ಮಂತಹ ಸಾಮಾನ್ಯರು ಏನೋ ಕೆಲವು ಬಾರಿ ಸಂಸಾರದಲ್ಲಿ ಕಷ್ಟ ಕೋಟೆಯಲ್ಲಿ ಸಿಲುಕ್ತೀವಲ್ಲ, ಇದು ಯಾಕೆ ಹೀಗೆ ಸಿಲುಕಿದ್ದೀವಿ ಅಂದ್ರೆ ಏನೋ ತಪ್ಪು ಮಾಡಿದ್ದೀವಿ, ಅದರಿಂದ ಈ ಥರ ಆಗಿದೆ, ಭಗವಂತ ಪರೀಕ್ಷೆ ಮಾಡ್ತಿದ್ದಾನೆ ಅಂತ ತಿಳ್ಕೋಬೇಕು. ನಾವೇನೂ ಮಾಡಿರಲಿಲ್ಲ, ಸುಮ್ಮನೆ ನಮ್ಮನ್ನು ಶಿಕ್ಷಿಸಿದ್ದಾನೆ ಭಗವಂತ ಅಂತ ಭ್ರಮಿಸಬಾರ್ದು. ಖಂಡಿತವಾಗಿಯೂ ಯಾವುದೇ ದುಃಖಕ್ಕೂ ಕೂಡ ಒಂದು ಕರ್ಮನೇ ಕಾರಣ ಆಗಿರ್ತದೆ, ಅದನ್ನು ತಿಳ್ಕೋಬೇಕು. ಭಗವಂತ ನಮಗೆ ಪರೀಕ್ಷೆ ಮಾಡ್ಲಿಕ್ಕೆ ಹೀಗೆ ಮಾಡಿದ್ದಾನೆ ಅಂತ ತಿಳ್ಕೊಂಡ್ಬಿಟ್ರೆ ಸುಲಭವಾಗಿ ಅಲ್ಲಿ ಉತ್ತೀರ್ಣರಾಗ್ತೇವೆ. ಉತ್ತೀರ್ಣರಾಗುವ ವಿಧಾನವನ್ನು ಈ ಶ್ಲೋಕ ನಮಗೆ ಹೇಳಿಕೊಟ್ಟಿದೆ. ಅದನ್ನು ಪ್ರಹ್ಲಾದ, ಅವನ ಮೊಮ್ಮಗ ಬಲಿ ಅವರೆಲ್ಲ ಹೇಗೆ ತಿಳಿದ್ರು, ಹೇಗೆ ಅದರಿಂದ ಉತ್ತೀರ್ಣರಾದರು ಅನ್ನೋದನ್ನು ತಿಳ್ಕೋಬೇಕು. ಮತ್ತೆ ಕಷ್ಟಗಳು ಬರೋದು ಯಾರೋ ನಾವು ಕೇಳ್ತಿರ್ತೀವಿ, ಕಷ್ಟ ಏನು ಮನುಷ್ಯನಿಗೆ ಬರದೆ ಮರಗಳಿಗೆ ಬರ್ತಾವೇನ್ರಿ ಅಂತ ಕೇಳ್ತಿರ್ತಾರೆ. ಮರಗಳಿಗೆ ಬರೋದಿಲ್ಲ, ಮನುಷ್ಯನಿಗೆ ಬರ್ತವೆ. ದೊಡ್ಡ ದೊಡ್ಡ ದೇವತೆಗಳಿಗೂ ಕಷ್ಟ ಬಂದದ್ದಿದೆ, ಅವ್ರಿಗೆ ಬಂದ ಕಷ್ಟದ ಮುಂದೆ ನಮ್ಮ ಕಷ್ಟ ಎಂಥದ್ದು ಅನ್ನೋದನ್ನೆಲ್ಲ ಹೀಗೆ ನಾವು ಸಮಾಧಾನದಿಂದ ತಿಳ್ಕೊಳ್ಬೇಕು. ಮತ್ತೆ ಬಂದ ಕಷ್ಟಗಳು ಈಗ ಅದು ತಾತ್ಕಾಲಿಕ, ಕೊನೆಗೆ ಭಕ್ತನಿಗೆ ಅವತ್ತು ಸುಖನೇ, ಭಕ್ತಿ ಇಲ್ಲದೆ ಹೋದ್ರೂ ಸುಖ ಇಲ್ಲ ಅಂತನ್ನೋದನ್ನು ಈ ಎಲ್ಲ ದೃಷ್ಟಾಂತಗಳಿಂದ ನಾವು ತಿಳ್ಕೊಳ್ಬೇಕು. ಅಲ್ಲಿಗೆ ಇವತ್ತು ನಾವು ನೋಡಿದಂಥ 227ನೇ ಶ್ಲೋಕ ಅದು ಸಮಾಪ್ತವಾಗಿದೆ.